ವಿವಿಧ ಲೋಕಸಭಾ ಕ್ಷೇತ್ರಗಳಲ್ಲಿರುವಂತಹ ಅಸಮಾಧಾನವನ್ನ ಬಗೆಹರಿಸೋದರ ಜೊತೆಗೆ ಮಿತ್ರ ಪಕ್ಷ ಜೆಡಿಎಸ್ನ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಕೂಡ ನೀಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬಂಡಾಯ ಎದುರಿಸ್ತಾ ಇರುವಂತಹ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ದಾವಣಗೆರೆ, ಚಿತ್ರದುರ್ಗ, ಬೀದರ್, ಬೆಳಗಾವಿ ಲೋಕಸಭಾ ಕ್ಷೇತ್ರಗಳ ಜಿಲ್ಲಾ ಪ್ರಮುಖ ನಾಯಕರ ಸಮಿತಿ ಏನಿದೆಯಲ್ಲ, ಕೋರ್ ಕಮಿಟಿ ಸದಸ್ಯರ ಸಭೆಯನ್ನು ಕೂಡ ಏರ್ಪಾಟು ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆ 20 ನಿಮಿಷದಿಂದ 3 ಗಂಟೆ 50 ನಿಮಿಷದವರೆಗೂ ಕೂಡ ಭಿನ್ನ ಮತೀಯರಿಗೆ ಅಂತಾನೆ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. ಈ ಸಭೆಯಲ್ಲಿ ಯಾವ್ಯಾವ ಅಸಮಾಧಾನಿತ ನಾಯಕರು ಭಾಗಿ ಆಗ್ತಾರೆ, ಬಂಡಾಯದ ಬಿಸಿಯನ್ನ ಹೇಗೆ ತಣಿಸ್ತಾರೆ ಅಮಿತ್ ಶಾ ಅವರು, ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ಯಾಕಂತಂದ್ರೆ ಚಿತ್ರದುರ್ಗ, ತುಮಕೂರು, ಬೆಳಗಾವಿ, ಕೊಪ್ಪಳ, ದಾವಣಗೆರೆ, ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ಈಗಾಗಲೇ ಬಂಡಾಯದ ಬಿಸಿ ಜೋರಾಗಿದೆ. ಅದರಲ್ಲೂ ಮುಖ್ಯವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟ ತಕ್ಷಣ ಇತ್ತ ಮಾಜಿ ಸಚಿವ, ಕಾನೂನು ಸಚಿವರೇನಾಗಿದ್ರು ಜೆಸಿ ಮಾಧುಸ್ವಾಮಿ ಅವರು ಕೊತ ಅಂತ ಕುದಿತಾ ಇದ್ದಾರೆ. ವಿ ಸೋಮಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಸಪೋರ್ಟ್ ಮಾಡೋದೇ ಇಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾ ಇರುವುದು ಒಂದು ಕಡೆ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ಅವರ ಮನವನ್ನ ಒಲಿಸುವಂತಹ ಪ್ರಯತ್ನವೂ ಕೂಡ ಆಗುತ್ತೆ. ಇನ್ನೊಂದು ಕಡೆ ಈಗಾಗಲೇ ಹೇಳಿದಾಗೆ ಬಂಡಾಯದ ಬಿಸಿ ಜೋರಾಗ್ತಾ ಇದ್ದಂತೇನೆ ಯಡಿಯೂರಪ್ಪ, ವಿಜಯೇಂದ್ರ ಇವರು ಕೂಡ ನಾನಾ ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅಸಮಾಧಾನಿತ ನಾಯಕರನ್ನ ಮನವೊಲಿಸುವುದಕ್ಕೆ. ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ಯಶಸ್ವಿ ಆಗ್ತಾ ಇಲ್ಲ ಯಡಿಯೂರಪ್ಪ, ವಿಜಯೇಂದ್ರ ಅವರು. ಅಸಮಾಧಾನಿತ ನಾಯಕರನ್ನ, ಅದರಲ್ಲೂ ಮುಖ್ಯವಾಗಿ KS ಈಶ್ವರಪ್ಪ ಅವನಾಗಿರ್ಲಿ, ದೇವೇಗೌಡರಾಗಿರ್ಲಿ, ಸದಾನಂದ ಗೌಡರಾಗಿರ್ಲಿ, ಅಥವಾ ಇತ್ತ ಕಾನೂನು ಸಚಿವರಾದಂತಹ ಜೆಸಿ ಮಾಧುಸ್ವಾಮಿ ಅವರಾಗಿರ್ಲಿ, CT ರವಿ ಅವರಾಗಿರ್ಲಿ, ಹಲವಾರು ನಾಯಕರು ಒಂದು ರೀತಿಯಾದಂತಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ KS ಈಶ್ವರಪ್ಪನವರು ಬಂಡಾಯದ ಬಾವುಟವನ್ನ ಹಾರಿಸೇ ಬಿಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಮನವೊಲಿಸುವಂತಹ ಪ್ರಯತ್ನ ಆಗುತ್ತಾ ಇಲ್ವಾ ಕಾದ್ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಯಡಿಯೂರಪ್ಪನವರಾಗಿರ್ಲಿ, ವಿಜಯೇಂದ್ರ ಅವರಾಗಿರ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು. ಆದರೆ ಯಾವೊಬ್ಬ ನಾಯಕರು ಕೂಡ ಇವರ ಮಾತಿಗೆ ಕ್ಯಾರೆ ಅಂತ ಇಲ್ಲ. ಕುಟುಂಬ ರಾಜಕಾರಣ ಮಾಡ್ತಾ ಇದ್ದೀರಾ, ಅದು ಇದು ಅಂತ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ಮೇಲೆ ತಿರುಗಿ ಬಿದ್ದಿದ್ದನ್ನು ನಾವು ಗಮನಿಸಿದ್ದೀವಿ. ಹಾಗಾಗಿ ಈಗ ಡೈರೆಕ್ಟ್ ಆಗಿ ಅಮಿತ್ ಶಾ ಅವರೇ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಆಯಾಯ ಕ್ಷೇತ್ರಗಳಿಗೆ ಏನು ಇದರಲ್ಲ ಅಭ್ಯರ್ಥಿಗಳು, ಆ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂತಹ ಹೊಣೆಗಾರಿಕೆಯನ್ನು ಕೂಡ ಅವರಿಗೆ ಕೊಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಸಂಪೂರ್ಣ ಸಹಕಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಮಿತ್ ಶಾ ಅವರು ಸೂಚನೆಯನ್ನ ಕೊಡಲಿದ್ದಾರೆ. ಫಲಿತಾಂಶ ಹೆಚ್ಚು ಕಡಿಮೆ ಆದರೆ ನೀವೇ ಜವಾಬ್ದಾರರು ಇದೆಲ್ಲದಕ್ಕೂ ಭಿನ್ನಮತೀಯರಿಗೆ ಅಮಿತ್ ಶಾ ಈ ರೀತಿಯಾದಂತಹ ಸಂದೇಶವನ್ನ ರವಾನೆ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು.